Hello students, even in our last video relating to depreciation of income tax IFTR subject, we have studied theoretical aspect, what is depreciation, what is the written down value, and how depreciation is to be calculated, and also the rate of depreciation. These are all the aspects which we have studied in our last video. Today we shall discuss 5 marks problem or 6 marks problem. In some university, section B consisting of 5 marks problem, and in some university 6 marks problem. So either 5 marks or 6 marks, one question may appear on this unit, that is on calculation of written down value or on calculation of depreciation. ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಡೆಪ್ರಿಸಿಯೇಷನ್ ಸಂಬಂಧಪಟ್ಟ ಹಾಗೆ ಇನ್ಕಮ್ ಟ್ಯಾಕ್ಸ್ IFTR ಬಿಕಾಮ್ 6 ಸೆಮಿಸ್ಟರ್ ಸಬ್ಜೆಕ್ಟ್ NEP ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಡೆಪ್ರಿಸಿಯೇಷನ್ನಿಗೆ ಥಿಯರಟಿಕಲ್ ಆಸ್ಪೆಕ್ಟನ್ನು ನೋಡಿದ್ದೇವೆ. ಡೆಪ್ರಿಸಿಯೇಷನ್ ಅಂದ್ರೇನು, ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೇನು, ಬ್ಲಾಕ್ ಆಫ್ ಅಸೆಟ್ ಅಂದ್ರೇನು, ಅನಂತರ ಡೆಪ್ರಿಸಿಯೇಷನನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತು ರೇಟ್ ಆಫ್ ಡೆಪ್ರಿಸಿಯೇಷನ್ ಇವನ್ನೆಲ್ಲ ನೋಡಿದ್ದೇವೆ. ಇವತ್ತು 5 ಮಾರ್ಕ್ಸು ಅಥವಾ 6 ಮಾರ್ಕ್ಸಿನ ಪ್ರಾಬ್ಲಮ್. ಕೆಲವೊಂದು ಯೂನಿವರ್ಸಿಟಿನಲ್ಲಿ ಸೆಕ್ಷನ್ ಬಿದಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ, ಕೆಲವೊಂದು ಯೂನಿವರ್ಸಿಟಿನಲ್ಲಿ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮು ಈ ಯೂನಿಟ್ ಮೇಲೆ ಕ್ಯಾಲ್ಕುಲೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್ ಮೇಲೆ ಕೇಳ್ತಾರೆ. ಹಾಗಾದ್ರೆ ಪ್ರಾಬ್ಲಮನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಇವತ್ತು ನೋಡೋಣ ಅಂತ. ಅದಕ್ಕಿಂತ ಪೂರ್ವದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪ್ರೊಫಾರ್ಮಾ ಬರ್ಸಿದೆ ರಿಟರ್ನ್ ಡೌನ್ ವ್ಯಾಲ್ಯೂ ಕಾಂಪಿಟೇಷನ್ ಹೇಗೆ ಮಾಡಬೇಕು ಅಂತೇಳಿ. ಓಪನಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ತೆಗೆದುಕೊಳ್ಬೇಕು, ಅದಕ್ಕೆ ಕಾಸ್ಟ್ ಆಫ್ ನ್ಯೂ ಅಸೆಟ್ಸ್ ಪರ್ಚೇಸ್ ಮಾಡಿದರೆ ಆ್ಯಡ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಆಫ್ ದ ಅಸೆಟ್ ಲೆಸ್ ಮಾಡ್ಕೋಬೇಕು, ಬಂದ ಅಮೌಂಟ್ ಮೇಲೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಂತ ಪ್ರೊಫಾರ್ಮಾ ಹೇಳಿದೆ. ಆ ಪ್ರೊಫಾರ್ಮಾ ಇನ್ನೊಂದು ಸಲ ನೀವು ನೋಡ್ಕೊಳ್ಳಿ, ಅದರ ಪ್ರಕಾರ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. Let us see how problem is to be solved. This is the first problem. From the following information, compute written down value as on 31st/3/2023. The written down value of a plant X as on 1/4/2022 rupees 2,50,000. Plant Y purchased on 1/11/2022 for rupees 1,50,000. The part of plant X sold for rupees 1,50,000. The rate of depreciation is at 15%. So from this we have to calculate under plant X 1/4/2022ಕ್ಕೆ 2,50,000 ರೂಪಾಯಿಗೆ ಅದು ರಿಟರ್ನ್ ಡೌನ್ ವ್ಯಾಲ್ಯೂ ಇತ್ತು. ಪ್ಲಾಂಟ್ Y ಹೊಸದಾಗಿ ಪರ್ಚೇಸ್ ಮಾಡಿದ್ದಾರೆ 1/11/2022ಕ್ಕೆ 1,50,000 ರೂಪಾಯಿ ಕೊಟ್ಟು. ನೆಕ್ಸ್ಟು ಪ್ಲಾಂಟ್ ಎಕ್ಸ್ ಐತಲ್ಲ, ಅದರ ಪಾರ್ಟನ್ನ ಸೇಲ್ ಮಾಡಿದ್ದಾರೆ 1,50,000 ರೂಪಾಯಿಗೆ. ಬಟ್ ಇಲ್ಲಿ 3 ಟ್ರಾನ್ಸಾಕ್ಷನ್ ಇದಾವೆ. ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ಕಾಸ್ಟ್ ಆಫ್ ಪ್ಲಾಂಟ್ ವೈ ಆ್ಯಂಡ್ ಆಲ್ಸೋ ಸೇಲ್ಸ್ ಪ್ರೈಸ್ ಆಫ್ ದ ಪಾರ್ಟ್ ಆಫ್ ಎಕ್ಸ್. ಇವು 3 ಇದಾವೆ. ಡೆಪ್ರಿಸಿಯೇಷನ್ ರೇಟ್ 15% ಇದೆ. ಸೊ ಈಗ ಕಾಂಪಿಟೇಷನ್ ಮಾಡ್ಕೊಳ್ಬೇಕು. ಫಸ್ಟ್ ನಾವೇನು ಮಾಡ್ಕೋಬೇಕಂದ್ರೆ ಬ್ಲಾಕ್ ಆಫ್ ಅಸೆಟ್, ಇಲ್ಲಿ ಪ್ಲಾಂಟ್ ಅಂತ ಹೇಳ್ಕೊಟ್ಟಿದ್ದಾರೆ, ಪ್ಲಾಂಟ್ ಅಂತ ಬರೀರಿ. ದೆನ್ ಮತ್ತೇನು ಮಾಡ್ಬೇಕಂದ್ರೆ ನಿಮ್ಮ ಪ್ರೊಫಾರ್ಮಾದ ಬರ್ಸಿದ್ದೀನಿ, ರಿಟರ್ನ್ ಡೌನ್ ವ್ಯಾಲ್ಯೂ ಅಟ್ ದ ಬಿಗಿನಿಂಗ್ ಆರ್ ಆಸ್ ಆನ್ 1/4/2022. ಇಲ್ಲೇ ನಾವು ಅಸೆಸ್ಮೆಂಟ್ ಇಯರ್ ಬರೀಬೇಕು. ಕಾಂಪಿಟೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತೇಳಿ ಬರೀತೀರಲ್ಲ, ಹಂಗೆ ಬರೆದಾಗ ಇದು 22ಗೆ ಸಂಬಂಧಪಟ್ಟಿದ್ದು. 22ಗೆ ಫಸ್ಟ್ ಇಲ್ಲಿ 1/4/2022 ಇದು 2,50,000 ಇದೆ. ಫಸ್ಟ್ ಇದನ್ನು ತೆಗೆದುಕೊಳ್ಳಿ, ಬುಕ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಎಕ್ಸ್. ನೆಕ್ಸ್ಟು ಇದಕ್ಕೇನು ಮಾಡಬೇಕಂದ್ರೆ ಆ್ಯಡ್ ಪರ್ಚೇಸಸ್ ಆಫ್ ಪ್ಲಾಂಟ್ ವೈ. ವೈ ಪ್ಲಾಂಟ್ ಖರೀದಿ ಮಾಡಿದಾರಲ್ಲ 1/11/22ಕ್ಕೆ, ಅದನ್ನು ಕೂಡಿಸ್ಕೊಳ್ಳಿ. ಟೋಟಲ್ ಪ್ಲಾಂಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಮತ್ತು ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಎರಡು ಕೂಡಿದ್ದು 4,00,000 ರೂಪೀಸ್ ಆಗುತ್ತೆ. ಇದ್ರೊಳಗೆ ಏನು ಮಾಡಬೇಕಂತಂದ್ರೆ ಸೇಲ್ಸ್ ಪ್ರೈಸ್ ಆಫ್ ದ ಪಾರ್ಟ್ ಆಫ್ ಪ್ಲಾಂಟ್ ಎಕ್ಸ್ದ ಪ್ಲಾಂಟನ್ನು ಸೇಲ್ ಮಾಡಿದಾರಲ್ಲ 1,50,000 ರೂಪಾಯಿಗೆ, ಅದನ್ನು ಲೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಬರ್ತೈತೆ ಅಂತಲ್ಲ, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆಫ್ ಎಕ್ಸ್ ಆ್ಯಂಡ್ ವೈ ಬಿಫೋರ್ ಡೆಪ್ರಿಸಿಯೇಷನ್. ಈ 2,50,000 ರೂಪಾಯಿದಲ್ಲಿ 1,50,000 ರೂಪಾಯಿ ಹೊಸ ಪ್ಲಾಂಟಿಂದಿದೆ.
ನೆಕ್ಸ್ಟ್ ಇನ್ನು 1,00,000 ರೂಪಾಯಿ ಹಳೆ ಪ್ಲಾಂಟ್ ಏನಿದೆ ಎಕ್ಸ್‌ದು ಪ್ಲಾಂಟು ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಡೆಪ್ರಿಸಿಯೇಷನ್‌ಗಿಂತ ಪೂರ್ವದಲ್ಲಿ. ಈಗ ನಾವೇನು ಮಾಡ್ಬೇಕಂದ್ರೆ ಈ 2,50,000 ರೂಪಾಯಿದ ನೆನಪಿಟ್ಕೊಳ್ಳಿ. ಈ 2,50,000 ರೂಪಾಯಿದಾಗ ಪ್ಲಾಂಟ್ ಎಕ್ಸ್ ಇದೆ, ಪ್ಲಾಂಟ್ ವೈ ಇದೆ. ಪ್ಲಾಂಟ್ ವೈದು ವ್ಯಾಲ್ಯೂ 1,50,000 ಇದಾಗಿ 1,50,000 ಪ್ಲಾಂಟ್ ವೈ ಇದೆ, ಪ್ಲಾಂಟ್ ಎಕ್ಸ್ 1,00,000 ರೂಪೀಸ್ ಇದೆ. ಸೊ ಹಾಗಾದ್ರೆ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ಲಾಂಟ್ ಡೆಪ್ರಿಸಿಯೇಷನ್ ಆನ್ ರಿಮೈನಿಂಗ್ ಪಾರ್ಟ್ ಆಫ್ ದ ಪ್ಲಾಂಟ್ ಎಕ್ಸ್. ಎಕ್ಸ್ ಪ್ಲಾಂಟು 2,50,000 ರೂಪಾಯಿ ಇತ್ತು. ಅದ್ರಾಗ 1,50,000 ರೂಪಾಯಿ ಪ್ಲಾಂಟ್ ಸೇಲ್ ಆಗಿದೆ. ಅದರಿಂದ ರಿಮೈನಿಂಗ್ ಪ್ಲಾಂಟು 1,00,000 ರೂಪಾಯಿ ಬರ್ತೈತಿ. 1,00,000 ರೂಪಾಯಿ ಮೇಲೆ 15% ಡೆಪ್ರಿಸಿಯೇಷನ್ 1 ಇಯರ್‌ಗೆ ಮಾಡಬೇಕು. ಯಾಕಂದ್ರೆ 1 ಇಯರ್‌ಗೆ ಅಂದ್ರೆ ಅದು 1/4/2022 ಬಿಗಿನಿಂಗ್‌ನಲ್ಲಿನೇ ಇದೆ. ಅದರಿಂದ 1 ವರ್ಷ ಪೂರ್ತಿ ಯೂಸ್ ಮಾಡಿದ್ದಾರೆ. 1 ವರ್ಷಕ್ಕೆ ಡೆಪ್ರಿಸಿಯೇಷನ್ ಪ್ರೊವೈಡ್ ಮಾಡಿ. ಸೊ 1,00,000 ಇಂಟು 15/100 ಮಾಡಿ 15,000 ಆಗುತ್ತೆ. ನೆಕ್ಸ್ಟು ಪ್ಲಾಂಟ್ ಆಫ್ ಆನ್ ಪ್ಲಾಂಟ್ ವೈ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ವೈ 50% ಮಾಡಬೇಕು. ಯಾಕಂದ್ರೆ ಇದನ್ನ 6 ತಿಂಗಳಿಗಿಂತ ಕಡಿಮೆ ಅಂದ್ರೆ 182 ಡೇಸ್‌ಗಿಂತ ಕಡಿಮೆ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಅದು ಖರೀದಿ ಮಾಡಿದ್ದು ಯಾವಾಗಂದ್ರೆ 1/11ಕ್ಕೆ ಖರೀದಿ ಮಾಡಿದ್ದಾರೆ. 1/11 ಅಂತಂದ್ರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳು ಯೂಸ್ ಮಾಡಿದ್ದಾರೆ. ಸೊ ಅದರಿಂದ 6 ಮಂತ್ಸ್‌ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾವ ಅಸೆಟ್ಟನ್ನು 6 ಮಂತ್ಸ್‌ಗಿಂತ ಕಡಿಮೆ ಯೂಸ್ ಮಾಡ್ತಾರೋ ಅದಕ್ಕೆ 1 ಇಯರ್‌ಗೆ ಡೆಪ್ರಿಸಿಯೇಷನ್ ಕೊಡಕ್ಕೆ ಬರೋದಿಲ್ಲ. 6 ಮಂತ್ಸ್‌ಗೆ ಡೆಪ್ರಿಸಿಯೇಷನ್ ಕೊಡಬೇಕು ಅಥವಾ 50% ಡೆಪ್ರಿಸಿಯೇಷನ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ಅದರಿಂದ 1,50,000 ಇಂಟು 15/100 ಇಂಟು 50/100 ಅಂದ್ರೆ 50/100 ಅಂದ್ರೆ ಹಾಫ್ 50% ಮಾಡಬೇಕಲ್ಲ. ಇದು 15/100 ಮಾಡಿ ನಿಮ್ಗೆ 1 ವರ್ಷಕ್ಕೆ ಬರ್ತೈತಿ. ಬಂದ ಅಮೌಂಟನ್ನು 50% ಮಾಡಬೇಕು. 50/100 ಅಂತ ಬರೀರಿ ಅಥವಾ 1/2 ಅಂತ ಬರೋದು ನಡಿತೈತಿ. ಸೊ 1,50,000 ಇಂಟು 15/100 ಇಂಟು 50/100 ಮಾಡ್ಕೊಳ್ಳಿ. ಇದು ನೋಡ್ಕೊಳ್ಳಿ 50/100 ಎಲ್ಲ ಪ್ಲಾಂಟಿಗೂ ಅಲ್ಲ. ಇಲ್ಲಿ ಡೇಟ್ ಕೊಟ್ಟಿರ್ತಾರೆ ಅವರು ಖರೀದಿ ಮಾಡಿದ್ದು ಅಲ್ಲಿಂದ 31 ಮಾರ್ಚ್ 2023 ವರೆಗೂ ನೋಡ್ಕೊಳ್ಳಿ. ಸೊ ಅದನ್ನ 6 ತಿಂಗಳಿಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಅಂದ್ರೆ 6 ಮಂತ್ಸ್‌ಗೆ ಅದು ಡೆಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು ಅಥವಾ 50% ಅಂತ ಬರೀರಿ. ಸೊ 1,50,000 ಇಂಟು 15/100 ಇಂಟು 50/100 ಮಾಡ್ಕೊಳ್ಳಿ. ಸೊ ದ್ಯಾಟ್ ಕಮ್ಸ್ ಟು 11,250. ಸೊ ಈಗ 15,000 ರೂಪಾಯಿ ಪಾರ್ಟ್ ಎಕ್ಸ್ ಪ್ಲಾಂಟಿಂದು 15,000 ರೂಪಾಯಿ 1 ಇಯರ್‌ಗೆ. ಇದು ಪ್ಲಾಂಟ್ ವೈದು 6 ತಿಂಗಳಿಗೆ ಅಥವಾ 50% ಡೆಪ್ರಿಸಿಯೇಷನ್ ಅಂತಂದ್ರೆ 11,250 ಆಗುತ್ತೆ. ಎರಡು ಕೂಡಿಸ್ಕೊಳ್ಳಿ 26,250. ಸೊ 2,50,000 26,250 ಲೆಸ್ ಮಾಡ್ಕೊಳ್ಳಿ. 2,23,750 ಬರ್ತೈತಿ. ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31/3/2023 ಅಂದ್ರೆ 2023ಗೆ 31 ಮಾರ್ಚ್ 2023ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಇಷ್ಟಾಗುತ್ತೆ ಅಂತ ಹೇಳಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಷ್ಟು ಆನ್ಸರ್ ಬರೋದ್ರಿ ಅಂತಂದ್ರೆ ಯು ವಿಲ್ ಗೆಟ್ 6 ಮಾರ್ಕ್ಸ್ ಆರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಸೆಕ್ಷನ್ 5 ಮಾರ್ಕ್ಸ್ ಕೇಳಿದ್ರೆ 5 ಮಾರ್ಕ್ಸ್, 6 ಮಾರ್ಕ್ಸ್ ಕೇಳಿದ್ರೆ 6 ಮಾರ್ಕ್ಸ್. ಈ ರೀತಿ ಮಾಡ್ಕೊಳ್ಬೇಕು. ಜಸ್ಟ್ ಇವು ನೀವೇನಿಲ್ಲ ಆ ಪ್ರೊಫಾರ್ಮಾ ಪ್ರಕಾರ ಹೆಂಗಿದಾವೆ ಆ ಟೈಪ್ ಬರ್ಕೊಂತ ಹೋಗ್ಬೇಕಷ್ಟೆ. ನಿಮ್ಮ ಪ್ರೊಫಾರ್ಮಾದಾಗಿದೆ ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಬಿಗಿನಿಂಗ್ ಅಂಡ್ ದೆನ್ ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಅಥವಾ ಅಸೆಟ್ ಲೆಸ್ ಸೇಲ್ಸ್ ಪ್ರೈಸ್ ಆಫ್ ದ ಅಸೆಟ್ ದೆನ್ ಬಂದ ಅಮೌಂಟ್ ಮೇಲೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ದಿಸ್ ಇಸ್ ದ ಆನ್ಸರ್ for this problem carrying 5 marks or 6 marks. Let us see one more problem. The written down value of plant owned by Akash as on 1/4/2022 are as under. Plant X rupees 6 lakh, plant Y rupees 10 lakh and plant Z rupees 4 lakh. In the month of June 2022, part of the plant Z was sold for rupees 3,20,000. Plant Q was purchased on 1/10/2022 at rupees 16 lakh. The rate of depreciation is 15%. Compute amount of depreciation on this block of asset for the assessment year 2023-24 and return down value. This is the problem appeared for 2022 KUD. KUD ಕರ್ನಾಟಕ ಯೂನಿವರ್ಸಿಟಿ 2022ರಲ್ಲಿ ಈ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ 3 ಪ್ಲಾಂಟ್ ಇದಾವೆ. ಪ್ಲಾಂಟ್ ಎಕ್ಸ್, ಪ್ಲಾಂಟ್ ವೈ, ಪ್ಲಾಂಟ್ ಜೆಡ್ ಅಂಡ್ ಆಲ್ಸೋ ಪ್ಲಾಂಟ್ ಕ್ಯೂ ಮತ್ತೊಂದು ಹೊಸ ಪ್ಲಾಂಟ್ ಖರೀದಿ ಮಾಡಿದ್ದಾರೆ ಡ್ಯೂರಿಂಗ್ ದ ಇಯರ್ 2022 1/10/2022ಕ್ಕೆ. ಸೊ ಇವೆಲ್ಲ ಏನಿದಾವೆ ಅಂತಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೊದಲೇಕೆ ಇದ್ದಿದ್ವು. ಪ್ಲಾಂಟ್ ಎಕ್ಸ್, ವೈ, ಜೆಡ್ 3 ಪ್ಲಾಂಟ್ ಅದಾವು. ಇವುಗಳು 3 ಪ್ಲಾಂಟ್ದ ರಿಟರ್ನ್ ಡೌನ್ ವ್ಯಾಲ್ಯೂ ತೆಗೆದುಕೊಳ್ಬೇಕು. ಅದಕ್ಕೆ ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ ಪರ್ಚೇಸ್ಡ್ ಕ್ಯೂ ಇದೆಯಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು.
ಬಂದ ಅಮೌಂಟ್ ಮೇಲೆ ಸೇಲ್ಸ್ ಪ್ರೈಸ್ ಏನಿದೆಯಲ್ಲ ಇದನ್ನ ಲೆಸ್ ಮಾಡ್ಕೊಳ್ಬೇಕು. ಸೊ ಹಾಗಾದ್ರೆ ತಗೊಳ್ಳಿ, ಬ್ಲಾಕ್ ಆಫ್ ಅಸೆಟ್ ಪ್ಲಾಂಟ್ ಅಂತ ಬರೀರಿ. ದೆನ್ ರಿಟರ್ನ್ ಆನ್ ವ್ಯಾಲ್ಯೂ ಆಸ್ ಆನ್ 1/4/2022 ಪ್ಲಾಂಟ್ ಎಕ್ಸ್ ಇಲ್ಲಿದೆ. ಪ್ಲಾಂಟ್ ಎಕ್ಸ್ 60,000 ಇದೆ, ಸಾರಿ 6 ಲ್ಯಾಕ್ ಇದೆ. ದೆನ್ ಪ್ಲಾಂಟ್ ವೈ 10 ಲ್ಯಾಕ್ ಇದೆ. ದೆನ್ ಪ್ಲಾಂಟ್ ಜೆಡ್ 4 ಲ್ಯಾಕ್ ಇದೆ. ಸೊ ಇವು ಮೂರನ್ನು ಕೂಡಿಸ್ಕೊಳ್ಳಿ, ಇಟ್ ಬಿಕಮ್ಸ್ 20 ಲ್ಯಾಕ್. ಈಗ ಇದ್ರಾಗ ಏನು ಮಾಡ್ಕೊಳ್ಬೇಕಂದ್ರೆ ಆ್ಯಡ್ ಪರ್ಚೇಸ್ ಆಫ್ ಪ್ಲಾಂಟ್ ಕ್ಯೂ ಅನ್ನು ಪರ್ಚೇಸ್ ಮಾಡಿದ್ದಾರೆ 1/10/2022ಕ್ಕೆ. ಸೊ 1/10/2022ಕ್ಕೆ 16 ಲಕ್ಷ ರೂಪಾಯಿ ಕೊಟ್ಟು ಒಂದು ಪ್ಲಾಂಟ್ ಖರೀದಿ ಮಾಡಿದ್ದಾರೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ಪ್ರೈಸ್ ಎಷ್ಟು ಬರುತ್ತೆ ಅಂತಂದ್ರೆ ಟೋಟಲ್ ಕಾಸ್ಟು 36 ಲ್ಯಾಕ್ ಆಗುತ್ತೆ. ಇದರೊಳಗೆ ಲೆಸ್ ಸೇಲ್ಸ್ ಪ್ರೈಸ್ ಆಫ್ ದ ಪಾರ್ಟ್ ಆಫ್ ದ ಪ್ಲಾಂಟ್ ಜೆಡ್ ಸೇಲ್ ಮಾಡಿದ್ದಾರೆ. ಇಲ್ಲಿ 3,20,000ಗೆ ಲೆಸ್ ಇದು ಸೇಲ್ಸ್ ಪ್ರೈಸು. ಈ 3,20,000 ಲೆಸ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 32,80,000 ರಿಟರ್ನ್ಡ್ ಆನ್ ವ್ಯಾಲ್ಯೂ ಆಫ್ ದ ರಿಮೈನಿಂಗ್ ಪ್ಲಾಂಟ್ಸ್ ಬಿಫೋರ್ ಡೆಪ್ರಿಸಿಯೇಷನ್. ರಿಮೈನಿಂಗ್ ಪ್ಲಾಂಟ್ ಅಂದರೆ ಪ್ಲಾಂಟ್ ಎಕ್ಸ್ದು ರಿಮೈನಿಂಗ್ ವ್ಯಾಲ್ಯೂ, ಪ್ಲಾಂಟ್ ವೈದು ರಿಟರ್ನ್ಡ್ ಆನ್ ವ್ಯಾಲ್ಯೂ, ದೆನ್ ಪ್ಲಾಂಟ್ ಜೆಡ್ದು ರಿಮೈನಿಂಗ್ ವ್ಯಾಲ್ಯೂ. ಸೊ ಪ್ಲಾಂಟ್ ಎಕ್ಸ್ ಏನು ಸೇಲ್ ಮಾಡಿಲ್ಲ, ಇದನ್ನು ಫುಲ್ ಅಮೌಂಟ್ ತೊಗೊಳ್ಳಿ. ಪ್ಲಾಂಟ್ ವೈದು ಫುಲ್ ಅಮೌಂಟ್ ತೆಗೆದುಕೊಳ್ಳಿ. ಪ್ಲಾಂಟ್ ಜೆಡ್ನಲ್ಲಿ ಏನಾಗಿದೆ ಅಂತಂದರೆ ಒಂದು 4 ಲ್ಯಾಕ್ ಇತ್ತಲ್ಲ, ಆ 4 ಲ್ಯಾಕ್ನೊಳಗೆ 3,20,000 ಲೆಸ್ ಆಗಿದೆ. ಸೊ ಅದನ್ನು ನೀವೇನು ಮಾಡ್ಕೊಳ್ಳಿ ಅಂದರೆ 80,000 ಬರ್ಕೊಳ್ಳಿ. ಇಲ್ಲಿ ಒಂದು ಜೀರೋ ಹೆಚ್ಚಿಗೆ ಆಗಿದೆ, ಇದು 40 ಲ್ಯಾಕ್ ಇದೆ. ಮೇಕ್ ಇಟ್ 4 ಲ್ಯಾಕ್. 4 ಲ್ಯಾಕ್ ಮೈನಸ್ 3,20,000 ಪ್ಲಾಂಟ್ ಸೇಲ್ ಮಾಡಿರೋದು ಜೆಡ್ದು. ಸೊ 80,000 ಇಸ್ ದ ರಿಮೈನಿಂಗ್ ಕಾಸ್ಟ್ ರಿಟರ್ನ್ಡ್ ಆನ್ ವ್ಯಾಲ್ಯೂ ಆಫ್ ದ ಅಸೆಟ್ ಪಾರ್ಟ್ ಪ್ಲಾಂಟ್ ಜೆಡ್ 80,000 ಬರ್ತೈತಿ. ಸೊ ಈಗ ಇವೆಲ್ಲರ ಮೇಲೂ ಸಹಿತ ನೀವೇನು ಮಾಡಿರಿ ಅಂದರೆ 15%, 15%, 1 ಇಯರ್ಗೆ ಮಾಡಿ. ಯಾಕಂದರೆ ಇವೆಲ್ಲ ರಿಟರ್ನ್ಡ್ ಆನ್ ವ್ಯಾಲ್ಯೂ ಯಾವಾಗಿದ್ದಾವೆ ಅಂತಂದ್ರೆ 1/4/2022ಕ್ಕೆ ಅದಾವೆ. ಸೊ ಅದರಿಂದ ಫುಲ್ ಇಯರ್ ಡೆಪ್ರಿಸಿಯೇಷನ್ ಪ್ರೊವೈಡ್ ಮಾಡಿಕೊಳ್ಳಿ. 6 ಲ್ಯಾಕ್ ಇಂಟು 15/100 90,000. 10 ಲ್ಯಾಕ್ ಇಂಟು 15/100 1,50,000. ದೆನ್ 80,000 ಇಂಟು 15/100 12,000. ನೆಕ್ಸ್ಟ್ ಇನ್ನೊಂದು ಪ್ಲಾಂಟ್ ಖರೀದಿ ಮಾಡಿದ್ರಲ್ಲ, ಪ್ಲಾಂಟ್ ಕ್ಯೂ 1/10/2022 ಖರೀದಿ ಮಾಡಿದ್ದಾರೆ. 1/10/2022 ಖರೀದಿ ಮಾಡಿದ್ದಾರೆ ಅಂದರೆ ಅದನ್ನು ನೋಡ್ಕೊಳ್ಳಿ. 10 ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 6 ಮಂತ್ಸ್ ಕಿಂತ ಕಡಿಮೆ ಇದೆ. ಸೊ ಅದರಿಂದ ಸಾರಿ, ಇಲ್ಲೇ ಇದು 1 ಇಯರ್ ಅಂತೇಳಿ ಬರೆದಿದ್ದೇನೆ ಇಲ್ಲಿ. 1/10 ಅಕ್ಟೋಬರ್ 31, ದೆನ್ ನವಂಬರ್, ಡಿಸೆಂಬರ್ ಇದೆಲ್ಲ ಮಾಡ್ಕೊಳ್ಳಿ. 182 ಡೇಸ್ಗಿಂತ ಕಡಿಮೆ ಬರ್ತೈತಿ. ಇಲ್ಲಿ 1 ಇಯರ್ ಅಂತೇಳಿ ಆಗಿದೆ. ಇದನ್ನು ಹಾಫ್ ಇಯರ್ಗೆ ಅಂತೇಳಿ ಮಾಡ್ಕೊಳ್ಳಿ. ದಿಸ್ ಈಸ್ ಹಾಫ್ ಇಯರ್. ಸೊ 1,60,000 ಇಂಟು 15/100 ಇಂಟು 50/100 ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 2,40,000. 16 ಲ್ಯಾಕ್ ಅಂದರೆ 16,000 ಆಗುತ್ತೆ. ಇದು 16 ಲ್ಯಾಕ್ ಇದೆ. ಇದು 16 ಲ್ಯಾಕು. 16 ಲ್ಯಾಕಿಗೆ 15% ಮಾಡ್ಕೊಳ್ಳಿ. 15% ಮಾಡ್ಕೊಳ್ಳಿ 16 ಲ್ಯಾಕಿಗೆ ಅಂದರೆ 24 ಲ್ಯಾಕ್ ಆಗುತ್ತೆ. 24 ಲ್ಯಾಕ್ ಅಷ್ಟೇ ಬರೀದು. 1 ಇಯರ್ಗೆ ಮಾಡಿರೋದು. 1 ಇಯರ್ ಫುಲ್ ಆಗಿದೆ. ಇದು 1/10/2022ರಿಂದ 31/3/2023 ಅಂದರೆ 1 ಇಯರ್ಗೆ ಆಗ್ತೈತಿ. ಸಾರಿ, ಇದನ್ನು ಸಹಿತ ಡಿಲೀಟ್ ಮಾಡ್ಕೊಳ್ಳಿ. 50% ಬೇಡ, ಇಲ್ಲಿ 1 ಇಯರ್ಗೆ ಮಾಡ್ಕೊಳ್ಳಿ. ಸೊ ಇದನ್ನು ಡಿಲೀಟ್ ಮಾಡಿ. ಸಾರಿ, ಬರೀ ಇಷ್ಟೇ ತೆಗೆದುಕೊಳ್ಳಿ. 16 ಲ್ಯಾಕ್ ಇಂಟು 15/100 ಅಷ್ಟೇ ಮಾಡ್ಕೊಳ್ಳಿ. 2,40,000 ಆಗುತ್ತೆ. ಇವು ನಾಲ್ಕನ್ನು ಕೂಡಿಸ್ಕೊಳ್ಳಿ. ಯು ವಿಲ್ ಗೆಟ್ 4,92,000 ಡೆಪ್ರಿಸಿಯೇಷನ್, ಟೋಟಲ್ ಡೆಪ್ರಿಸಿಯೇಷನ್. ಸೊ ಹಾಗಾದ್ರೆ 32,80,000ನಲ್ಲಿ 4,92,000 ಲೆಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 27,88,000 ಆಸ್ ಎ ರಿಟರ್ನ್ಡ್ ಆನ್ ವ್ಯಾಲ್ಯೂ ಆನ್ 31/3/2023 ಆಫ್ಟರ್ ಡೆಪ್ರಿಸಿಯೇಷನ್. ಸೊ ಇದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮೇಕ್ ಇಟ್ ಆಸ್ 16 ಲ್ಯಾಕ್ ಅಂತ ಮಾಡ್ಕೊಳ್ಳಿ. ಇದನ್ನ ಇಲ್ಲಿ 16 ಲ್ಯಾಕು. ದೆನ್ 15/100 ಅಷ್ಟೇ ಮಾಡ್ಕೊಳ್ಳಿ. ಇದು 50/100 ಬೇಡ, 1 ಇಯರ್ಗೆ ಅಂತೇಳಿ ಮಾಡ್ಕೊಳ್ಳಿ. ಇದೊಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಎಕ್ಸ್ಟ್ರೀಮ್ಲಿ ಸಾರಿ. ಸೊ ರೆಕ್ಟಿಫೈ ದಿಸ್. ಇದನ್ನು ಸರಿ ಮಾಡಿಕೊಂಡು ನೀವು 2,40,000 ಬರ್ಕೊಂಡು ಟೋಟಲ್ ಮಾಡಿಕೊಂಡು 4,92,000 ಲೆಸ್ ಮಾಡಿ 27,88,000 ಬರುತ್ತೆ. ಈ ರೀತಿ ಡೆಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲೇ ಬ್ಲಾಕ್ ಆಫ್ ಅಸೆಟ್ ಯಾವ್ದು ಕೊಡ್ತಾರೆ ಅದು ಬರೀರಿ. ಬಿಲ್ಡಿಂಗ್ ಕೊಟ್ಟರೆ ಬಿಲ್ಡಿಂಗ್ ಬರೀರಿ, ಮಷಿನರಿ ಕೊಟ್ಟರೆ ಮಷಿನರಿ ಬರೀರಿ, ಫರ್ನಿಚರ್ ಕೊಟ್ಟರೆ ಫರ್ನಿಚರ್ ಬರೀರಿ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಆಯಿತು.
ದೆನ್ ಇನ್ನೊಂದು ಥರ್ಡ್ ಪ್ರಾಬ್ಲಮು ಇಂಟ್ಯಾಂಜಿಬಲ್ ಅಸೆಟ್ ಬಗ್ಗೆ. ಇಂಟ್ಯಾಂಜಿಬಲ್ ಅಸೆಟ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಗುಡ್ ವಿಲ್ಲು, ಪೇಟೆಂಟ್ಸು, ಟ್ರೇಡ್ ಮಾರ್ಕ್ಸು ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಟು. ಸೊ ಇವುಗಳ ಮೇಲೆ ಡೆಪ್ರಿಸಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕನ್ನೋದು ನೋಡ್ಕೊಳ್ಳಿ, ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂತೇಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಅಲೋವಬಲ್ ಡೆಪ್ರಿಸಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಫಾರ್ ದ ಇಯರ್ assessment year 2023-24. First asset is purchase of goodwill on 1/4/2022 for rupees 5 lakh. Then second one purchase of trademark on 1/12/2022 for rupees 2,50,000. Then purchase of patent on 1/5/2022 for 3,50,000. ಸೊ ಇವು 3 ಅಸೆಟನ್ನು ಖರೀದಿ ಮಾಡಿದ್ದಾರೆ. ಸೊ ನಾವೇನು ಮಾಡಬೇಕಂದ್ರೆ ಡೆಪ್ರಿಸಿಯೇಷನ್ನು ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಲ್ಟಿಮೇಟ್ಲಿ ನಿಮಗೆ ಅದು ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಂತಂದ್ರೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಅದು ಇಂಪ್ಲಾಯ್ಡ್ ಆಗಿರುತ್ತೆ. ಪರ್ಟಿಕ್ಯುಲರ್ಸು, ಅಮೌಂಟು ಹಿಂಗೆಲ್ಲ ಹಾಕ್ಕೊಳ್ಳಿ. ಫಸ್ಟು ನೋ ಡೆಪ್ರಿಸಿಯೇಷನ್ ಈಸ್ ಅಲೌಡ್ ಆನ್ ಗುಡ್ ವಿಲ್. ಗುಡ್ ವಿಲ್ ಮೇಲೆ ಯಾವುದೇ ಡೆಪ್ರಿಸಿಯೇಷನನ್ನು ಅಲೋ ಮಾಡೋದಲ್ಲ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ, ಅದನ್ನು ಬಿಟ್ಬಿಡಿ. ಸೆಕೆಂಡ್ ತಗೊಳ್ಳಿ, ಕಾಸ್ಟ್ ಆಫ್ ಟ್ರೇಡ್ ಮಾರ್ಕ್ ತಗೊಳ್ಳಿ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4 ಪರ್ಚೇಸ್ ಮಾಡಿದ್ದಾರೆ, ಇದಕ್ಕೆ ರಿಟರ್ನ್ ಡೌನ್ ವ್ಯಾಲ್ಯೂ ಬೇಡ, ಕಾಸ್ಟ್ ಆಫ್ ಟ್ರೇಡ್ ಮಾರ್ಕ್ ಅಂತ ಬರೀರಿ. 1/12/2022 ಖರೀದಿ ಮಾಡಿದ್ದಾರೆ. ಎಷ್ಟು? 2,50,000 ರೂಪಾಯಿ ಖರೀದಿ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಒಂದೊಂದೇ ಅಸೆಟ್ದು ಡೆಪ್ರಿಸಿಯೇಷನು ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಮಾಡ್ತಾ ಇದ್ದೀನಿ. ಅಗಲಿಗೆ ಏನು ಮಾಡಿದ್ದೆ ಅಂದರೆ ಎರಡು ಅಸೆಟ್ ಸೇರಿಸ್ಕೊಂಡು ಮಾಡ್ಕೊಂಡಿದ್ವಿ. ಇಲ್ಲಿ ಒಂದೊಂದೇ ಅಸೆಟ್ಸ್ ಮಾಡಿದ್ರೂ ನಡಿತೈತಿ. ಸೊ ಈಗೇನು ಮಾಡಿದ್ದಾರೆ, 2,50,000 ಕಾಸ್ಟ್ ತೊಗೊಳ್ಳಿ. ಡೆಪ್ರಿಸಿಯೇಷನ್ ರೇಟ್ ಕೊಟ್ಟಿಲ್ಲ ಇಲ್ಲೇ. ನಾನು ರೇಟು ಹಿಂದೆ ಬರ್ಸಿದ್ದೇನೆ ನಿಮಗೆ, ಥಿಯರಿಟಿಕಲ್ ಆಸ್ಪೆಕ್ಟ್ ವಿಡಿಯೋದಲ್ಲಿ ಅಲ್ಲಿ ಐತಿ. ಟ್ರೇಡ್ ಮಾರ್ಕು ಇವಕ್ಕೆಲ್ಲ ಇಂಟೆಂಜಿಬಲ್ ಅಸೆಟ್ ಅದಾವಲ್ಲ ಇವಕ್ಕೆಲ್ಲ 25% ಅಂತ ಹೇಳೈತಿ. ಸೊ ಅದರಿಂದ 25% ರೇಟ್ ಅಪ್ಲೈ ಮಾಡ್ಕೊಳ್ಳಿ. 2,50,000 ಇಂಟು 25/100 ಇಂಟು 50/100 ಅಂದರೆ 50% ತೊಗೊಳ್ಬೇಕು. ಯಾಕಂದ್ರೆ 1/12 ಖರೀದಿ ಮಾಡಿದ್ದಾರೆ. ಡಿಸೆಂಬರ್ 1ನೇ ತಾರೀಕು ಖರೀದಿ ಮಾಡಿ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 4 ತಿಂಗಳಾಗಿತ್ತು ಖರೀದಿ ಮಾಡಿ. ಅಂದರೆ ಲೆಸ್ ದೆನ್ 182 ಡೇಸ್ ಆದರೆ ಲೆಸ್ ದೆನ್ 6 ಮಂತ್ಸ್ ಅಂತ ಯೂಸ್ ಮಾಡಿದ್ದಾರೆ. ಅದರಿಂದ 50% ಮಾಡ್ಕೊಳ್ಳಿ. 2,50,000 ಇಂಟು 25/100 ಇಂಟು 50/100 ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ 31,250. ಸೊ 2,50,000ಗೆ 31,250 ಲೆಸ್ ಮಾಡ್ಕೊಳ್ಳಿ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ಟರ್ ಡೆಪ್ರಿಸಿಯೇಷನ್ ಆಫ್ ಟ್ರೇಡ್ ಮಾರ್ಕ್ಸ್ ಈಸ್ 2,18,750. ಈಗ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಸ್ಟ್ ಆಫ್ ಪೇಟೆಂಟ್ ಅಂತೇಳಿದೆ. ಇದನ್ನು ಖರೀದಿ ಮಾಡಿರೋದು 1/5/2022 ಖರೀದಿ ಮಾಡಿದ್ದಾರೆ. ಸೊ 1/2/2022ರಿಂದ 31/3/2023 1 ಇಯರ್ ಆಗುತ್ತೆ, ಮೇಲಾಗುತ್ತೆ. ಅಂದರೆ 6 ಮಂತ್ಸ್ಗಿಂತ ಹೆಚ್ಚಿಗೆ ಮಾಡಿದ್ದಾರೆ. ಇದಕ್ಕೂ ಸಹಿತ 1 ಇಯರ್ಗೆ ಡೆಪ್ರಿಸಿಯೇಷನ್ ಮಾಡಬೇಕು. ಫಸ್ಟ್ ಕಾಸ್ಟ್ ಆಫ್ ಪೇಟೆಂಟ್ ತೆಗೆದುಕೊಳ್ಳಿ, 3,50,000. ಇದಕ್ಕೆ ಲೆಸ್ ಡೆಪ್ರಿಸಿಯೇಷನ್ ಮಾಡಿ. 3,50,000 ಇಂಟು 25/100. ಇದು ಪೇಟೆಂಟ್ ಆಲ್ಸೋ ಇಂಟ್ಯಾಂಜಿಬಲ್ ಅಸೆಟ್. ಇದಕ್ಕೂ ಸಹಿತ 25% ರೇಟ್ ಅಪ್ಲೈ ಆಗುತ್ತೆ. ಸೊ 25% ಆಫ್ 3,50,000 ಮಾಡ್ಕೊಳ್ಳಿ. 87,500 ಬರುತ್ತೆ. ಸೊ 3,50,000 ಮೈನಸ್ 87,500 it becomes 2,62,500. ಸೊ ದಿಸ್ ಇಸ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಪೇಟೆಂಟ್. ನಮಗೀಗ ಟೋಟಲ್ ಎರಡು ಅಸೆಟ್ದು ಟ್ರೇಡ್ ಮಾರ್ಕು ಆ್ಯಂಡ್ ದೆನ್ ಪೇಟೆಂಟ್ದು ಟೋಟಲ್ ರಿಟರ್ನ್ ಡೌನ್ ವ್ಯಾಲ್ಯೂ ಇವೆರಡು ಕೂಡಿಸ್ಕೊಂಡ್ರೆ ಟೋಟಲ್ ರಿಟರ್ನ್ ಡೌನ್ ವ್ಯಾಲ್ಯೂ ಬರುತ್ತೆ 2,18,750, 2,62,500 is equal to 4,81,250. ನಮ್ಗೆ ಇಲ್ಲಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದರೆ ಬರೀ ಡೆಪ್ರಿಸಿಯೇಷನ್ ಅಲೋವಬಲ್ ಅಷ್ಟೇ ತೆಗೆದುಕೊಂಡ್ರೆ ಇವೆರಡನ್ನೂ ಕೂಡಿಸ್ಕೊಳ್ಳಿ. 31,250, 87,500 ಕೂಡಿಸ್ಕೊಳ್ಳಿ, 1,18,750. In this way, the depreciation of different assets and the return down value of the different assets is to be calculated. ಹಿಂಗೆ ಸಪ್ರೇಟ್ ಆದರೂ ಮಾಡ್ಕೊಳ್ಳಿ, ಅಥವಾ ಇದನ್ನು ತೆಗೆದುಕೊಂಡು ನೆಕ್ಸ್ಟ್ ಇದನ್ನು ತೆಗೆದುಕೊಂಡು ಎರಡೂ ಕೂಡಿಸ್ಕೊಂಡು ಆನಂತರ ನೀವು ಸಪ್ರೇಟಾಗಿ ಡೆಪ್ರಿಸಿಯೇಷನ್ ಆದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಇನ್ ದಿಸ್ ವೇ ದ ಪ್ರಾಬ್ಲಮ್ ಈಸ್ ಟು ಬಿ ಸಾಲ್ವ್ ಕ್ಯಾರಿಂಗ್ 5 ಮಾರ್ಕ್ಸ್ ಆರ್ 6 ಮಾರ್ಕ್ಸ್. ಒನ್ ಅಸೈನ್ಮೆಂಟ್ ಪ್ರಾಬ್ಲಮ್ ಈ ಟೈಪ್ ಈಗ ಪ್ರಾಬ್ಲಮ್ ಹೇಳಿದ್ದೇನಲ್ಲ ಅದ್ರ ಪ್ರಕಾರ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ರಿಟರ್ನ್ ಡೌನ್ ವ್ಯಾಲ್ಯೂ. Return down value of motor car X rupees 3 lakh. Return down value of motor car Y rupees 5 lakh. Return down value of motor car Z rupees 2 lakh. 3 ಕಾರ್ ಅದಾವು. ನಮ್ಗೆ ಅಲ್ಲಿ ಪ್ಲಾಂಟ್ ಕೊಟ್ಟಿದ್ರು, ಪ್ಲಾಂಟ್ ಮಾಡಿದ್ವಿ. ಸೊ ಇಲ್ಲಿ ಮೋಟರ್ ಕಾರ್ ಕೊಟ್ಟಾರ, ಮೋಟರ್ ಕಾರ್ ಅಂತಂದರೆ ಬಿಲ್ಡಿಂಗ್ ಕೊಟ್ಟರೆ ಬಿಲ್ಡಿಂಗ್ ಅಂತ ತೆಗೆದುಕೊಳ್ಳಿ. ಡ್ಯೂರಿಂಗ್ June 2022 car Z was sold for rupees 1,60,000 and a new car A was purchased on 1/11/2022 at rupees 8 lakh. Rate of depreciation is
15% ರೇಟ್ ಕೊಟ್ಬಿಟ್ಟಿದ್ದಾರೆ. ಹಿಂದ್ಲು ಪ್ರಾಬ್ಲಮ್ನ ಕೊಟ್ಟಿದ್ದಿಲ್ಲ. ನಾವಲ್ಲಿ ರೇಟ್ ಗೊತ್ತಿತ್ತು 25% ಅಂತ ಥಿಯರಿ ಒಳಗೆ ಹೇಳಿದ್ದೆ, ಅದನ್ನು ತೊಗೊಂಡಿದ್ವಿ. ಇಲ್ಲಿ ರೇಟ್ ಕೊಟ್ಟಿದ್ದಾರೆ, ಇವ್ರು ಏನು ರೇಟ್ ಕೊಡ್ತಾರೆ ಅದೇ ರೇಟ್ ತೆಗೆದುಕೊಳ್ರಿ. ಸೊ ಹಿಂದೆ 2 ಪ್ರಾಬ್ಲಮ್ ಮಾಡಿದ್ದೀನಿ, 3 ಪ್ರಾಬ್ಲಮ್ ಆಗಿದಾವೆ. ಅದೇ ಪ್ರಕಾರ ಈ ಪ್ರಾಬ್ಲಮನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಒಂದು ಪ್ರಾಬ್ಲಮ್ಮು ಡೆಫಿನೇಟ್ ಆಗಿ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಭಾಳ ಈಸಿ ಇದೆ, ಭಾಳ ಏನು ಮಾಡಬೇಕಾಗಿಲ್ಲ. ಅವರು ರಿಟರ್ನ್ ಡೌನ್ ವ್ಯಾಲ್ಯೂ ಬಿಗಿನಿಂಗ್ ತೆಗೆದುಕೊಳ್ಬೇಕು, ಕಾಸ್ಟ್ ಆಫ್ ನ್ಯೂ ಅಸೆಟ್ ಆ್ಯಡ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಇತ್ತಂದ್ರೆ ಲೆಸ್ ಮಾಡ್ಕೊಳ್ಳಿ, ಬಂದ ಅಮೌಂಟ್ ಮೇಲೆ ಡಿಫ್ರೆಂಟ್ ಅಸೆಟ್ಸಿದ್ದು ಸಪ್ರೇಟಾಗಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಲೆಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ರಿಟರ್ನ್ ಡೌನ್ ವ್ಯಾಲ್ಯೂ. ಇದು ನಿಮಗೆ ಭಾಳಷ್ಟು ಈಸಿ ಇದೆ, ಬೇರೆ ಏನು ಕ್ಯಾಲ್ಕುಲೇಷನ್ಸ್ ಭಾಳ ಇಲ್ಲ ಅಂತ ಹೇಳ್ತಾ, ಸೊ ನಿಮಗೆಲ್ಲ ಈ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇನ್ನು ವಿ ಶಾಲ್ ಮೀಟ್ again with one more video relating to other topic.